ನಮಸ್ಕಾರ ಪ್ರೀತಿಯ ಚಾಲಕರೇ, ಇದು ವೀರೋ ಅನ್ನೋ ಹೊಸ ಗಾಡಿ. ಇವಾಗ ಲೇಟೆಸ್ಟ್ ಆಗಿ ಬಂದಿರೋಂಥ ಗಾಡಿ. ನಾವು ಪುನಾದಿಂದ ಇವಾಗ ಕಾರಿಗೋಡಿ ಗಾಡಿ ತಗೊಂಡ್ಬಂದಿದ್ದೀವಿ. 1336 ಕಿಲೋಮೀಟ್ರು. ಬಟ್ ಎವರೇಜ್ ಬಂದು 22 ಎವರೇಜು. ಖಾಲಿ ಗಾಡಿ. ಲೋಡ್ ಗಾಡಿ ಬಂದ್ಬಿಟ್ಟು 17.5 ಕೊಟ್ಟಾನ ಎವರೇಜು. ಲೋಡ್ ಬಿದ್ದಾಗ ಎಲ್ಲ ಗಾಡಿದು ಹಣೆ ಬರ ಏನು ಅನ್ನೋದು ಗೊತ್ತಾಗುತ್ತೆ. ವೀರೋ ಗಾಡಿ ಇದ್ರ ಹೆಸರು. ಸಿಸ್ಟಮು ಇಲ್ಲಿ AC ಕೊಟ್ಟಾನೆ. ಇದು ನೋಡ್ಬೋದು ನೀವು, AC ಮತ್ತು ಸಿಸ್ಟಮ್ ಚೆನ್ನಾಗಿದೆ. AC ಕೊಟ್ಟಾನೆ. ಇದು ಸಿಸ್ಟಮು. ನೀವು ಮೊಬೈಲ್ ಹೆಂಗೆ ಆಪ್ರೇಟರ್ ಮಾಡ್ತಿರಲ್ಲ ಅದೇ ಥರ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟವನೆ. ಇಲ್ಲಿ ನೋಡ್ಬೋದು ನೀವು, ಪ್ರತಿಯೊಂದು ಇದರಲ್ಲಿ ಬ್ಲೂಟೂತ್ ಕನೆಕ್ಟು, FM ಸೆಟ್ಟಿಂಗ್ಸು, ನಮಗೆ ಬೇಕಾದಂಥ ಕೆಲವೊಂದು ಆ್ಯಪ್ಗಳು ಇಲ್ಲಿ ಬರ್ತವೆ. ಇದನ್ನು ಅಪ್ಲೋಡ್ ಮಾಡಿಕೊಡ್ತಾರೆ ಲಾಸ್ಟಲ್ಲಿ ಯಾವ ಥರ ಏನು ಅಂತ. ಆಮೇಲೆ ಇದಕ್ಕೆ ಕೆಲವೊಂದಿಷ್ಟು ನಂಬರ್ಗಳು ಇರ್ತವೆ, ನೋಡ್ಕೋಬೋದು ನೀವು. ಕೆಲವೊಂದು ಕೊಟ್ಟಿರಲಿ, ಕೆಲವೊಂದಿಷ್ಟು ಈ ಥರ ಸಿಸ್ಟಮ್ ಇರುತ್ತೆ, ನೋಡ್ಬೋದು ನೀವು. ಇಲ್ಲಿ ಸೇಮು ಮೊಬೈಲ್ ಆಪ್ರೇಟರ್ ಟೈಪು. ನಮಗೆ FM ಬೇಕಂದರೆ FM, ಬ್ಲೂಟೂತ್ ಬೇಕಂದ್ರೆ ಬ್ಲೂಟೂತು, ಪ್ರತಿಯೊಂದು ಇದರಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಏನಪ್ಪ ಅಂದರೆ ಸೇಮ್ ಮೊಬೈಲ್ ಆಪ್ರೇಟರ್ ಯಾವ ಥರ ಇದೆ ಅದೇ ಥರನೇ ನೋಡ್ಬೋದು ನೀವು. ಇಲ್ಲಿ ನಾನು ತೋರಿಸ್ತೇನೆ ಕೆಲವೊಂದು ಆಪ್ಷನ್ಗಳ್ನ. ಇಲ್ಲಿ ಸೆಟ್ಟಿಂಗ್ ಅಂತ ಇದೆ. ಆ ಸೆಟ್ಟಿಂಗ್ನಾಗ ಬಂದರೆ ಪ್ರತಿಯೊಂದು ಇಲ್ಲಿ ನಾವು ಮೊಬೈಲ್ನಾಗ ಹೆಂಗೆ ಸೇವ್ ಮಾಡ್ತೇವಲ್ಲ ಅದೇ ಗೂಗಲ್ ಇದೆ, ಫೇಸ್ಬುಕ್ಕು, ಲೊಕೇಶನ್ ಸ್ಟೋರ್ಸು, ವಾಯ್ಸು, ಸೆಟ್ಟಿಂಗ್ಸು, ಆಮೇಲೆ ವೈಫೈ ಕನೆಕ್ಟು ಇದೆ ಇದರಲ್ಲಿ. ನೀವು ನೋಡ್ಕೋಬೋದು ನೋಡಿ ಸ್ನೇಹಿತರೆ. ಆಮೇಲೆ ಕಿಲೋಮೀಟ್ರ್ ತೋರಿಸ್ತೇನೆ ನಿಮಗೆ. ನಾನು ಪುನಾದಿಂದ ಕಾರಿಗುಡಿ ಇಲ್ಲಿಗೆ ಬಂದಿರೋದು ಟೋಟಲು. ಅಲ್ಲಿ ನಮಗೆ ಸಿಕ್ಕಿರೋ ಗಾಡಿ 19.1 ಎವರೇಜ್ ಓಪನಿಂಗು, 19 ಎವರೇಜ್ ನಮಗೆ ಅಲ್ಲಿ ಕಿಲೋಮೀಟ್ರ್ 0% ಸಿಕ್ಕಿದ್ದು. ಆಮೇಲೆ ಇಲ್ಲಿ ಹೈಯರ್ ಅಪ್ಪರ್ ಬಟನ್ ಇದೆ, ಇದೊಂದು ಬಟನ್ ಇದೆ, ಇದೊಂದು ಲೈಟು, ಇದೊಂದು ಬಟನ್ ಇದೆ, ಎರಡು ಬಟನ್ನು. ಇದು ಒಂದು PWR ಆದಂಥ ಒಂದು ಸ್ವಿಚ್ ಇದೆ. ಇದನ್ನು ಹಾಕಬಾರ್ದು, ಹೆವಿ ಲೋಡ್ ಬಿದ್ದಾಗ ಇದನ್ನು ಹಾಕಬೇಕು. ಇದು ನಾರ್ಮಲ್ಲು ಲೋಡಲ್ಲಿ ಹಾಕ್ಬೋದು. ಇದು ಏಡ್ ಬ್ಲೂ ಏರ್ ಮಾರ್ಕ್ ಇದೆ, ಏಡ್ ಬ್ಲೂ ಟೈಪು. ಆಮೇಲೆ ಸ್ಟೈರಿಂಗಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು, ಸ್ಟೈರಿಂಗಲ್ಲಿ ಇಲ್ಲಿ ಸೌಂಡ್ ಸಿಸ್ಟಮ್ ಕೊಟ್ಟಿದ್ದಾನೆ, ಸೇಮ್ ಕಾರ್ ಟೈಪು. ಕಾರ್ ಓಡಿಸಿದಂಗೆ ಏನಪ್ಪ ಅಂದರೆ ಒಂದು ಬೈ ಚಾನ್ಸ್ ಮಿಸ್ಟೇಕ್ ಏನಂದರೆ ಇದು ಗೇರು ಇಲ್ಲಿ ಕೊಡಬೇಕಾಗಿತ್ತು, ಈ ಪ್ಲೇಸಿಗೆ ಕೊಡಬೇಕಾಗಿತ್ತು, ಫ್ಲೋರ್ ಗೇರಿಗೆ. ಇಲ್ಲಿ ಕೊಟ್ಟಾನೆ. ಓಕೆ, ತೊಂದರೆ ಏನಿಲ್ಲ. ಇದು ಗಾಡಿ ಕಂಫರ್ಟಬಲ್ ಆಗಿದೆ, ಓಡ್ಸೋಕ್ಕೆ ಚೆನ್ನಾಗಿದೆ. ನಿಮಗಿನ್ನೂ ಒಂದು ಹೇಳ್ತೀನಿ, ಏನಪ್ಪ ಅಂದರೆ ಈ ಸಿಸ್ಟಮ್ ಇದೆ ಅಲ್ವಾ, ಇಲ್ಲೆಲ್ಲ ಸೆಟ್ಟಿಂಗ್ಸ್ ಇದೆ, ಇದನ್ನೆಲ್ಲ ಆಪ್ರೇಟರ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. AC ವಿತ್ AC. ಇಲ್ಲಿ ನೋಡಿ ಸಿಸ್ಟಮ್ ಹೆಂಗೆ ಕೊಟ್ಟಾನೆ. AC ಫುಲ್ AC ಇದೆ. ಕಂಡೀಷನ್ ಚೆನ್ನಾಗಿದೆ ಗಾಡಿ. ಕಾರು ಸೇಮೇ ಓಡಿಸೋದಿದೆ ಗಾಡಿ. ಪವರ್ ಇಂಡೋ ತೋರಿಸ್ತೀನಿ, ತೆಗಿರಲಿ ಗ್ಲಾಸ್. ಹಾಂ, ಇದು ಈ ಕಡೆಗೆ ಇಟ್ಟಿರಿ, ಈ ಕಡೆ. ಹಾಂ, ಇಲ್ಲಿ 2 ಬಟನ್ ಕೊಟ್ಟಿರ್ತಾನೆ. ಇಂಡೋ ಈ ಟೈಪು ಕಾರ್ ಸಿಸ್ಟಮ್ ಇಂಡೋ ಇದು ನೋಡಿರ್ಬೋದು ನೀವು. ಇಲ್ಲಿ ಬಟನ್ ಕೊಟ್ಟಿರ್ತಾನೆ, ಹೌದಾ, ಇಂಡೋ ಸೇಮು. ಇದು ನೋಡಿ, ಇದು ಸೇಮೇ, 2 ಡೋರ್ ಸೈಡಿಗೂ ಇಂಡೋ ಈ ಥರ ಅಪ್ಪು ಡೌನು. ಆಮೇಲೆ ಇದಕ್ಕೆ ಹೆಡ್ಲೈಟು, ಹೈ ಪವರ್ ಹೆಡ್ಲೈಟು. ಗಾಡಿ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ನೀವು ಗಾಡಿ ಸ್ಟಾರ್ಟ್ ಮಾಡಿದಾಗ ಫಸ್ಟಲ್ಲಿ ನಾವು ಗೇರ್ ಹಾಕಿ ಮೂವ್ ಮಾಡಿದಾಗ ನಾವು ಬ್ಯಾಡ ಅಂತ ತೆಗೆದ್ರೆ ಗಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ. ಇದು ಈಗ ನಾನು ಆಫ್ ಮಾಡಿದ್ದೇನೆ, ಗಾಡಿನ ಸ್ಟಾರ್ಟ್ ಮಾಡಿದ್ದೇನೆ. ಒಂದು 2 ಕಿಲೋಮೀಟ್ರ್ ರನ್ ಆಯಿತು ಅಂದರೆ ಗಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ. ಯಾಕೋ ಬಂದೈತಿ ರೀ ರೆಕಾರ್ಡಿಂಗ್ ಹಿಂಗೆ ಹೊಂಟು. ಈ ಥರ ನೋಡ್ಬೋದು. ಈ ಥರ ಸಿಸ್ಟಮ್ ಚೆನ್ನಾಗಿದೆ ಇದು. ಆಮೇಲೆ ಟಾಪ್ ಗೇರು ಚೆನ್ನಾಗಿದೆ ಗಾಡಿ ಓಡ್ಸೋಕ್ಕೆ. ನಿಮಗೆ ಈ ಕಡೆ ತೋರಿಸ್ತೀನಿ ಗಾಡಿ ಯಾವ ಥರ ಅಂತ. ಪವರ್ ಸ್ಟೇರಿಂಗು. ಇದು ಬ್ಯಾಟ್ರಿ ಸಿಸ್ಟಮ್, ಬ್ಯಾಟ್ರಿ ಕೊಟ್ಟಿರ್ತಾನೆ. ವೀಲ್ ಬಂದ್ಬಿಟ್ಟು ಟೈರು
ನಂಬರು ಚೆನ್ನಾಗಿದೆ. ಇದೆ ಈ ಥರ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಕಮ್ಮಿ, ಕರೆಕ್ಟಾಗಿ 30 ಲೀಟ್ರಿಗೆ ಫುಲ್ಲಾಗುತ್ತೆ. ಇದು ಸಣ್ಣ ಟ್ಯಾಂಕು, ತೀರಾ ದೊಡ್ಡದಲ್ಲ. ಎವರೇಜ್ ತಕ್ಕಂಗೆ ಗಾಡಿ ತಕ್ಕಂಗೆ ಡೀಸೆಲ್ ಟ್ಯಾಂಕ್ ಕೊಟ್ಟವನೆ, ಅನುಕೂಲವಾಗಿದೆ. ಇದು ಏರ್ ಟ್ಯಾಂಕ್ ಮಾಮೂಲಿ ವೀರ್ಯ ಟ್ಯಾಂಕ್. ಇದು ವೀರ್ಯ ಸೇಮು ನಮ್ಮನ್ನೇ ಹಿಡಿದೆ ಕರೆಕ್ಟಾಗಿ. ಏರ್ ಫಿಲ್ಟ್ರ್ ಕಡೆಗೆ ಇದು ಏರು ಚೆನ್ನಾಗಿದೆ. ಮತ್ತು ನಿಮಗೆ ಇದು ನೋಡಿ, ಗಾಡಿ ಹೊಸ್ದಾಗಿ ಲಾಂಚ್ ಆಗಿರೋದು. ಇದು ಗಾಡಿ ನಾ ತಗೊಬಂದಿರೋಂಥ ಗಾಡಿ ನಿಮಗೆ ತೋರಿಸ್ಕೊಂಡು ಜೀರು ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಬಂದ್ಬಿಟ್ಟು ಮೆಟಾಲಿಕ್ಕು, ಇದು ತಗಡು, ಹೆಡ್ಲೈಟ್ ಮೇಲಿರೋ ತಗಡು, ಜೆನ್ಸಿಗೆ ತಗಲಿದ್ದು. ಇದು ಫೈಬರು. ಇದು ಇಲ್ಲಿ ಗಾಡಿ ಟೋಚಿಂಗ್ ಕೊಟ್ಟಿದ್ದಾನೆ, ಟೋಚಿಂಗ್ ಹಾಕೋಣಕ್ಕೆ. ಏನಾರ ನಿಂತ್ಕೊಂಡವ್ರೆ ಟೋಚಿಂಗ್ ಹಾಕೋಣಕ್ಕೆ ಚೆನ್ನಾಗಿದೆ. ಗಾಡಿ ಒಳ್ಳೆ ಲುಕ್ ಆಗಿದೆ, ಪಿಕಪ್ಪು ಹಂಗೆ ಇದೆ. ಗಾಡಿ ಕಾರ್ ಟೈಪೇ. ಓಕೆ, ಧನ್ಯವಾದ.